ಮೆಕ್ಕೆಜೋಳ ಮತ್ತು ವಿವಿಧ ಬೆಳೆಗೆ ಬೆಂಬಲ ಬೆಲೆ ನೀಡುವಂತೆ ರೈತರ ಆಗ್ರಹ. ನೂತನ ಭಾರತೀಯ ಕಿಸಾನ್ ರೈತ ಸಂಘ ನಾಮಫಲಕ ಉದ್ಘಾಟನೆ. ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಈಡೇರಿಸದೆ ರೈತರ ಆತ್ಮಸ್ಥೈರ್ಯವನ್ನ ಕುಗ್ಗಿಸಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಬಿಜೆಪಿ ಹಿರಿಯ ಮುಖಂಡ ಬಸವಲಿಂಗಪ್ಪ ಬೂತೆ ಹೇಳಿದ್ದಾರೆ. ಪಟ್ಟಣದ ಬಯಲು ರಂಗಮಂದಿರದ ಹತ್ತಿರ ಶನಿವಾರ ನೂತನ ಭಾರತೀಯ ಕಿಸಾನ್ ರೈತ ಸಂಘ ನಾಮಫಲಕ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮನ್ನಾಳುವ ಸರ್ಕಾರಗಳು ರೈತರ ಕಷ್ಟಪಟ್ಟು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡುವ ಪ್ರಾಮಾಣಿಕತೆ ಮಾಡಿದಾಗ ರೈತರು ಆರ್ಥಿಕವಾಗಿ ಸಬಲರಾಗಲು ಸಾಧ್ಯ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ರೈತರ ಕಾಪಾಡುವ ನಿಟ್ಟಿನಲ್ಲಿ ಅವರು ಬೆಳೆದ ವಿವಿಧ ಬೆಳೆಗಳಿಗೆ ತಕ್ಷಣ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು, ಕಬ್ಬು ಬೆಳೆಗಾರರಿಗೆ ಸೂಕ್ತ ಬೆಲೆ ನೀಡಬೇಕು, ಹೀಗೆ ರೈತರ ಹಿತ ಕಾಯುವ ಕೆಲಸ ಮಾಡಬೇಕೇ ವಿನಃ ಅವರ ಜೀವನದ ಜೊತೆ ಚೆಲ್ಲಾಟವಾಡುವುದು ಸರಿಯಲ್ಲ ಎಂದು ಆರೋಪಿಸಿದ್ದಾರೆ. ನರೇಗಲ್ನವರಾದ ಉತ್ತರ ಪ್ರಾಂತ್ಯ ರೈತ ಸಂಘದ ಉಪಾಧ್ಯಕ್ಷ ಜಗದೀಶ್ ಸಂಕನಗೌಡರು ಮಾತನಾಡಿ, ವ್ಯಕ್ತಿಯೊಬ್ಬ ರೈತರು ಒಗ್ಗಟ್ಟಿನಿಂದ ರೈತ ಸಂಘವನ್ನ ಹುಟ್ಟುಹಾಕಿ ಒಗ್ಗಟ್ಟಿನಿಂದ ಅದನ್ನ ಹೆಮ್ಮರವಾಗಿ ಬೆಳೆಸುವ ಮೂಲಕ ನಮ್ಮವರ ಅನೇಕ ಸಮಸ್ಯೆಗಳ ಪರಿಹಾರ ಎತ್ತಿರ್ತಕ್ಕೆ ಇಂಥ ರೈತ ಸಂಘಗಳು ಅಗತ್ಯವಾಗಿವೆ. ಎಲ್ಲರೂ ಒಮ್ಮತದಿಂದ ಸಂಘದ ಅಭಿವೃದ್ಧಿಗೆ ಶಕ್ತಿ ಮೀರಿ ಶ್ರಮಿಸಬೇಕು ಎಂದರು. ರೈತ ಮುಖಂಡ ಸುರೇಶ್ ಗೌಡ ಶಿವನಗೌಡರು ಹಾಗೂ ಭಾರತೀಯ ಕಿಸಾನ್ ರೈತ ಸಂಘದ ಅಧ್ಯಕ್ಷರಾದ ದಾನನಗೌಡ ತೊಂಡಿಹಾಳ ಮಾತನಾಡಿ, ರೈತರು ಇಂತಹ ಸಂಘಗಳನ್ನು ಕಟ್ಟಿಕೊಂಡು ಸರ್ಕಾರದ ಕಣ್ಣು ತೆರೆಸುವ ಕಾರ್ಯ ಮಾಡಿದಾಗ ರೈತ ಬೇಡಿಕೆಗಳು ನ್ಯಾಯಯುತವಾಗಿ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಮೆಕ್ಕೆಜೋಳ ಬೆಳೆಗೆ ಬೆಂಬಲ ಬೆಲೆ ನೀಡಬೇಕೆಂದು ಒಮ್ಮತದಿಂದ ಎಲ್ಲಾ ರೈತರು ಸರ್ಕಾರಕ್ಕೆ ಕಳಿಸುವಂತೆ ತಹಶೀಲ್ದಾರರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಶಿವನಗೌಡ ಬನ್ನಪ್ಪಗೌಡ್ರ, ಬಹದ್ದೂರ್ ದೇಸಾಯಿ, ವೀರನಗೌಡ ಬನ್ನಪ್ಪಗೌಡ್ರ, ಅಮರೇಶ ಹುಬ್ಬಳ್ಳಿ, ಎಸ್ಕೆ ಧಾನಕ್ಕೆ, ಬಸವರಾಜ್ ಅಧಿಕಾರಿ, ಪ್ರಭುರಾಜ್ ಕಲ್ಬುರ್ಗಿ, ಸಿದ್ದಪ್ಪ ಹಿರೇಕುರ್ಬರ್, ಸಿದ್ದಪ್ಪ ಹಕ್ಕಿಗುಣಿ, ಬಸವರಾಜ್ ಗುಳುಗುಳಿ, ಮಲ್ಲಣ್ಣ ನರೇಗಲ್, ಸಿದ್ದಪ್ಪ ಹಿರೇಕುರ್ಬರ್, ಪರ್ವತಗೌಡ ಹೊಸರಳ್ಳಿ, ಶರಣಪ್ಪ ಗುತ್ತೂರ್, ರುದ್ರಗೌಡ್ರ ಸೋಲಬನಗೌಡ್ರ ಮತ್ತು ಸಂಘದ ಪದಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಉಳ್ಳಾಗಡ್ಡಿ, ಜಿಎಸ್ ಪಾಟೀಲ್, ಶ್ರೀನಿವಾಸ್ ದೇಸಾಯಿ, ಚಂದ್ರು, ಬನಪ್ಪಗೌಡ್ರ, ಮಹಾಂತೇಶ್, ಭಾಸ್ಕರ್ ಮತ್ತಿತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಸಿಆದಿ, ಪ್ರಜಾಪವ ಟಿವಿ, ಯಲಬುರ್ಗಾ. ಸಿದ್ದರಾಮಯ್ಯ ಅಡ್ಡಿ ಮಾಡ್ತೀನಿ ಅಂತ